ಲೈಕ್ ವಿನ್ಸೆಂಟ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅದೇ ನಾವು ಒಮ್ಮೆ ಮಂಗಳೂರಿಂದ ನಾನು ಬ್ಯಾಂಗ್ಳೂರಿಗೆ ಬರುವಾಗ ಎಷ್ಟು ಒಂದು ಕಾಲ್ ಬಂತು, ಲೈಕ್ ನೀ ಹ್ಯಾಕ್ ಮಾಡ್ತೀಯಾ ಅಂತ ಒಂದು ಸಾಂಗ್ ಅಂತ. ಸೊ ಯೂಶಲ್ ನನಗೆ ಲೈಕ್ ನಾನು ಲಾಂಗ್ ಟೈಮ್ ಆಯಿತು, ನಾನು ಒಮ್ಮೆ ಕೊಂಕಣಿ ಸಾಂಗ್ ಮಾಡಿದ್ದೆ ಒಂದು ಲೈಕ್ 4 years ಬ್ಯಾಕ್. ಸೊ ನನಗೆ ಟಚ್ ಇರಲಿಲ್ಲ. ಸೊ ನಾನು ಹೇಳಿದೆ ವಿಲ್ ಸಿ ಅಂತ. ಲೈಕ್ ಮತ್ತೆ ನನಗೆ ಲೈಕ್ ಅಶ್ವಿನ್ ಡಿಕೋಸ್ ಸಿಂಗ್ ಮಂಗಳೂರಿಂದ. ಸೊ ಅವ್ರ ಹೇಳಿದ್ರು ಯು ಗೋ ಫಾರ್ ಇಟ್ ಅಂತ. ಸೊ ಮತ್ತೆ ಲೈಕ್ ನನ್ನ ಫ್ಯಾಮಿಲಿ ಫ್ರೆಂಡ್ ಇದ್ರು, ಸೊ ಅವ್ರ ಹೆಸರು ವಾಣಿ ಅಂತ. ಸೊ ಅವ್ರು ಹೇಳಿದ್ರು ಜಸ್ಟ್ ಹೋಗು, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ. ಸೊ ನಾನು ಇದು ನನಗೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಒಂದು ಸಹಾಯ ಆಯಿತು. ಥ್ಯಾಂಕ್ ಯು. ಅದು ಆಕ್ಸಿಡೆಂಟ್ಲಿ ನಾನು ಆ್ಯಕ್ಟ್ ಮಾಡಿದ್ದು. ಇವರು ಡೈರೆಕ್ಟರ್ ಮತ್ತು ಬಂದು ಕೇಳಿದಾಗ ಆ್ಯಕ್ಚುಲಿ ನನ್ನ ಮಗಳು ಆ್ಯಕ್ಟಿಂಗ್ ಮಾಡಲಿಕ್ಕಿಂತ ಹೇಳಿದ್ದು. ಮತ್ತು ಇವರು ಹೇಳಿದರು ಅಂದರೆ ಓಲ್ಡ್ ಏಜ್ ವರ್ಷನ್ ಮಾಡ್ಬೋದು, ಹಾಗೆ ನಾವು ಒಂದು ಟ್ರೈ ಮಾಡುವ ಅಂತ ಹೇಳಿ ಮಾಡಿದ್ದು. ಗೊತ್ತಿಲ್ಲ, ಇದು ನಂದು ಫಸ್ಟ್ ನೋಡು. ಆಫರ್ ಬಂದರೆ ಖಂಡಿತ. ಅವರು ಡೈರೆಕ್ಟ್ ಇನ್ನೂ ನನಗೆ ಆಫರ್ ಕೊಡಲಿಲ್ಲ, ಏನು ಹೇಳಲಿಲ್ಲ ಅವರು. ತುಂಬ ಖುಷಿಯಾಗಿತ್ತು ಆ್ಯಕ್ಟಿಂಗ್. ಅದು ನಾನು ಮೊದಲು ನಾನು ಹೇಳಿದೆ SMS ಮಾಡೋದು ಸಣ್ಣ ರೋಲ್ ಆಗಿತ್ತು. ಇದು ಸ್ವಲ್ಪ ಒಂದು ಫುಲ್ ಫ್ಲೆಡ್ಜ್ ಆಗಿ ಫಸ್ಟ್ ಆಫ್ ಎಕ್ಸ್ಪೀರಿಯನ್ಸ್. ತುಂಬ ಒಳ್ಳೆಯದಾಗಿತ್ತು. ಥ್ಯಾಂಕ್ ಯು. ಎಸ್, ಸಾಂಗ್ ಮಾಡಿದ್ದೀನಿ. ಐ ಮೀನ್ ನಾವು ಸಾಂಗ್ ಮಾಡುವಾಗ ನಾವು ವಿ ನೆವರ್ ಥಾಟ್ ದಟ್ ವಿ ಆರ್ ಗೋಯಿಂಗ್ ಟು ಡೂ ದಿಸ್ ಮೂವಿ. ಓಕೆ, ಬಟ್ ಗ್ರಾಜುವಲ್ ಆಫ್ಟರ್ ಎಡಿಟಿಂಗ್ ವಿ ಆರ್ ಸೆಟ್ಟಿಂಗ್, ನಾವು ಕೂತ್ಕೊಂಡು ಮಾತಾಡುವಾಗ ನಮ್ಮ ಮೈ ಕಲೀಗ್, ಮೈ ಫ್ರೆಂಡ್ಸ್, ಎವ್ರಿಬಡಿ ಟೋಲ್ಡ್ ಮಿ ದಟ್ ನೀವು ಯಾಕೆ ಇದೊಂದು ಫಿಲ್ಮ್ ಮಾಡಬಾರ್ದು. ದೇ ಕ್ಯಾನ್ ಸಿ ದ ಸ್ಟೋರಿ ಲೈನ್ ಬಿಹೈಂಡ್ ದಟ್ ಸಾಂಗ್. ಸೊ ನಾವು ಪ್ಲ್ಯಾನ್ ಮಾಡಿದ್ದಕ್ಕೆ ಲೆಟ್ಸ್ ಸಿ ಡಿಸೈಡ್ ಮೊದಲು ಫಸ್ಟ್ ನಾವು ಸಾಂಗ್ ರಿಲೀಸ್ ಮಾಡುವ. ಸೊ ಹಾಗೆ ನಾವು ಸಿರೀಸ್ ಅವ್ರ ಹತ್ರ ಮಾತಾಡುವಾಗ ಅವ್ರಿದ್ರು ಓಕೆ, ನಾನು ನನ್ನ ಸೈಡಿಂದ ಫುಲ್ ಸಪೋರ್ಟ್ ಮಾಡ್ತೇನೆ ನಿಮಗೆ. ಸೊ ದಟ್ಸ್ ವಿ ಸ್ಟಾರ್ಟ್ ದಿಸ್ ಜರ್ನಿ. Actually, I can't understand Kannada. Okay. This project started because of you. So now it's becoming a movie. How you feel and what you say? What is your experience about this song? To be honest, I'm excited. At the same time, when Vincent sir asked me if you're interested in coming for this music show, I was like, yeah, why not? Let's try. That's what I thought. No, sorry, yeah, I'm living in India. Yeah, if I get chance, yes, definitely. But I'm more keen on modeling. Yeah. Sorry? Mangalore. No. And I will always see Cameron, just just hitting his thighs like on a drumming scene and whatever it is. So when I asked the mother, is the boy really interested in drumming? So she said, yeah, he is very much interested. So we put him for a drumming classes. He just started a year and a half ago, but we could see a lot of progress in what he is doing. And predominantly he prefers to do rock, metal, heavy metal and those kind of songs. And then the girl Karen, we asked her what is her dream. She says she wants to be like Kylie Jenner, So we said, okay,